ಮರಾಠ ಲಘು ಪದಾಧಿಗಳ ಕೇಂದ್ರದ ಯುದ್ಧ ಗಾಯಾಳುಗಳ ಫೌಂಡೇಶನ್ ವತಿಯಿಂದ ಯುದ್ಧದಲ್ಲಿ ಗಾಯಗೊಂಡ ಯೋಧರ ಅಸಾಮರ್ಥ್ಯವನ್ನು ಸಾಮರ್ಥ್ಯವನ್ನಾಗಿ ಪರಿವರ್ತಿಸಲು ಮಂಗಳವಾರ ಫೆಬ್ರವರಿ 18ರಂದು ಬೆಳಗಾವಿಯಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಫೌಂಡೇಶನ್ನ ಅಧ್ಯಕ್ಷರಾದ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಆಫೀಸ್ ಮೇಸ್ತ್ರಿ ತಿಳಿಸಿದರು. ಅವರು ಇಂದು ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ದೇಶದ ರಕ್ಷಣೆಗಾಗಿ ನಮ್ಮ ಯೋಧರು ಮಾಡಿದ ತ್ಯಾಗಗಳು ಅಮೂಲ್ಯ. ಯುದ್ಧಗಳಲ್ಲಿ ಹಲವಾರು ಜನರು ಹುತಾತ್ಮರಾಗಿದ್ದಾರೆ, ಹಲವಾರು ಜನರು ಗಾಯಗೊಂಡಿದ್ದಾರೆ. ಸೆಣಸಾಡಿ ಯುದ್ಧವನ್ನೇನೋ ಗೆದ್ರು, ಯುದ್ಧ ಮುಗಿಯಿತು. ಆದರೆ ಗಾಯಗೊಂಡ ಜೀವನದೊಂದಿಗೆ ಅವರ ಯುದ್ಧ ಆರಂಭವಾಗಿದೆ. ಕುಟುಂಬ ಕೂಡ ಅವರೊಂದಿಗೆ ಅನೇಕ ಸವಾಲುಗಳು ಎದುರಿಸಬೇಕಾಗುತ್ತಿದೆ. ಯುದ್ಧದಲ್ಲಿ ಗಾಯಗೊಂಡ ಜೀವನದುದ್ದಕ್ಕೂ ಪರಿತಪಿಸುತ್ತಿರುವ ಯೋಧರ ಆರೈಕೆಯನ್ನು ಫೌಂಡೇಶನ್ ಮಾಡಲಾಗುತ್ತಿದೆ. ನೌಕಾದಳ, ಅಗ್ನಿವೀರರು ಎಲ್ಲಾ ವಿಭಾಗದ ಗಾಯಗೊಂಡ ಯೋಧರ ಆರೈಕೆಯನ್ನು ಮಾಡಿ ಅವರ ಅಸಾಮರ್ಥ್ಯವನ್ನು ಸಾಮರ್ಥ್ಯವನ್ನಾಗಿ ಪರಿವರ್ತಿಸುವ ಕಾರ್ಯವನ್ನು ಫೌಂಡೇಶನ್ ಮಾಡುತ್ತಿದೆ ಎಂದರು. ಇನ್ನು ಈ ಫೌಂಡೇಶನ್ ಯುದ್ಧದಲ್ಲಿ ಗಾಯಗೊಂಡ ನಿವೃತ್ತ ಲೆಫ್ಟಿನೆಂಟ್ ವಿಜಯ್ ಒಬೇರಾವ್ ಹಾಗೂ ಇನ್ನುಳಿದರಿಂದ 2002ರಲ್ಲಿ ಹುಟ್ಟು ಹಾಕಲಾಗಿತ್ತು. ಸರ್ಕಾರದ ಸೇವೆಯನ್ನು ಪಡೆಯಲು ಉಂಟಾಗುವ ತೊಂದರೆಗಳು, ಇನ್ನುಳಿದ ಸಮಸ್ಯೆಗಳ ನಿರ್ವಹಣೆಯ ಕಾರ್ಯವನ್ನು ಈ ಫೌಂಡೇಶನ್ ಮಾಡುತ್ತಿದೆ. ನಾಳೆ ಈ ಕುರಿತು ಮಾಹಿತಿಯನ್ನು ನೀಡಲು ಗಾಯಗೊಂಡ ಯೋಧರ ಉಪಸ್ಥಿತಿಯಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. We also try and get the people from the various departments of the government who deal with the welfare of ex-servicemen or wounded people, like the record offices, the pension, and so on. So some of those issues that are dealing with their entitlement, etc., can also be resolved. And the rallies are held not necessarily in the regimental center. Regimental center does help in terms of, because the regimental centers, one of the roles that is charted for them is to look after the welfare of the veterans. So it facilitates the process, but not necessarily. We have held rallies wherever there is a concentration of war-wounded people. We have held earlier rallies in Pune. We have held rallies in Nagrota. We also held, Nagrota is in Jammu and Kashmir, as you must know. We also held a rally in Delhi. So there is no permanent fixed place or location where you can conduct the rallies. We can conduct rallies as and when there is a perceived need. But it's an attempt to increase our reach. ಈ ಸಂದರ್ಭದಲ್ಲಿ ಬ್ರಿಗೇಡಿಯರ್ ಜೈದೀಪ್ ಮುಖರ್ಜಿ ಸೇರಿದಂತೆ ಇನ್ನುಳಿದರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.